ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಂಗಳೂರಿಂದ ನಮ್ಮೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹಬ್ಬದ ಸೀಸನ್ ಆಗಿರೋದ್ರಿಂದ ನಾನು ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೆ. ಸೊ ಐ ಆಸ್ ಮೈ ಫ್ರೆಂಡ್ ಟು ಪಿಕ್ ಮೀ ಅಪ್ ಫ್ರಮ್ ಮೈ ಆಫೀಸ್ ಬಿಕಾಸ್ ನಾನು ಬಸ್ನ ಕ್ಯಾಚ್ ಮಾಡಬೇಕಾಗಿತ್ತು. ಸೊ ಅವನು ಡ್ರಾಪ್ ಮಾಡೋ ಟೈಮಲ್ಲಿ ನಮಗೆ ಚಾಟ್ಸ್ ತಿನ್ನೋಣ ಅಂತ ಅನಿಸ್ತು. ಸೊ ನಾವು ಡ್ರೈ ಚಾಟ್ಸ್ ಬರುತ್ತಲ್ಲ, ಸೊ ಅದನ್ನ ತಿನ್ನಬೇಕು ಅಂದ್ಕೊಂಡು ಅಲ್ಲೇ BTM ಹತ್ತಿರ ಇರೋ ಒಂದು ಚಾಟ್ ಶಾಪ್ಗೆ ಹೋದ್ವಿ. ಅಲ್ಲಿ ನಾವು ಬೇಲ್ಪುರಿ ಆಗಿರ್ಬೋದು, ಟಿಕ್ಕಿ ಪುರಿ ಆಗಿರ್ಬೋದು ಅದೆಲ್ಲ ತಿಂದ್ಕೊಂಡು ಅಲ್ಲಿಂದ ನನ್ನ ಫ್ರೆಂಡ್ ಹೇಳ್ದ ಅವನಿಗೆ ಇರಾನಿ ಚಾಯ್ ಕುಡಿಬೇಕು ಅಂದ್ಬಿಟ್ಟು. ಸೊ ಅಲ್ಲಿ ಹೋದ್ವಿ. ನಾನೇನು ತೊಗೊಳ್ಲಿಲ್ಲ. ಅವನಿಗೆ ಒಂದು ಬಿಸ್ಕೆಟ್ ಮತ್ತು ಟೀ ತೊಗೊಂಡ. ಅದಾದಮೇಲೆ ನನ್ನ ಮನೆ ಅಂದರೆ ನನ್ನದು ಬೆಂಗಳೂರಲ್ಲಿರೋ ರೂಮ್ಗೆ ಅವ್ನು ಡ್ರಾಪ್ ಮಾಡ್ತಿರ್ಬೇಕಾದ್ರೆ ರೋಡ್ ಸೈಡಲ್ಲಿ ಆಲ್ರೆಡಿ ಐ ಕುಡ್ ಫೀಲ್ ದಟ್ ಹಬ್ಬದ ವಾತಾವರಣ. ಬಿಕಾಸ್ ರೋಡ್ ಸೈಡಲ್ಲಿ ಫುಲ್ ಗಣೇಶ ಇಟ್ಟಿದ್ರು, ಎಕೋ ಫ್ರೆಂಡ್ಲಿ ಗಣೇಶ ಅಂತೆ, ಕ್ಯೂಟ್ ಆಗಿರೋ ಗಣೇಶಾಸ್ ಅಂತೆ. ಆಮೇಲೆ ಫ್ಲವರ್ಸ್ ಆಗಿರ್ಬೋದು ಅಥವಾ ಬನಾನಾ ಲೀವ್ಸ್, ಐ ಕುಡ್ ಸಿ ಪೀಪಲ್ ಕ್ಯಾರಿಂಗ್ ಬನಾನಾ ಲೀವ್ಸ್. ಹಬ್ಬ ಅಂದರೆ ಬನಾನಾ ಲೀವ್ಸ್ ಇರಲೇಬೇಕು ಅಲ್ವಾ, ಬನಾನಾ ಲೀಫು. ಸೊ ಹಾಗೆ ಅದಾದಮೇಲೆ ನಾನು ನನ್ನ ಡ್ರೆಸ್ನ ಏನೇನು ಕ್ಯಾರಿ ಮಾಡಬೇಕು ಅದನ್ನೆಲ್ಲ ಬೆಳಿಗ್ಗೆನೇ ಪ್ಯಾಕ್ ಮಾಡಿಟ್ಟಿದ್ದೆ. ಸೊ ನನ್ನ ಬುಕ್ಸ್ ಆಗಿರ್ಬೋದು, ವೀಕೆಂಡಲ್ಲಿ ಏನೇನು ಓದಬೇಕು ನಾನು ಅಂದ್ಬಿಟ್ಟು ಆಲ್ರೆಡಿ ಫುಲ್ ಕಂಪ್ಲೀಟ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಇಟ್ಟಿದ್ದೆ. ಅದಾದಮೇಲೆ ನನಗೆ ಬಸ್ ಸಿಕ್ತು. ನನ್ನ ಬಸ್ ಹೆಸರು ಕಾವೇರಿ ಟ್ರಾವೆಲ್ಸ್ ಅಂದ್ಬಿಟ್ಟು. ಸೊ ನಾನು ಟ್ರಾವೆಲ್ ಮಾಡ್ತಾ ಇದ್ದಿದ್ದು ಬ್ಯಾಂಗ್ಳೂರಿಂದ ಬಾಳೆಹೊನ್ನೂರಿಗೆ. ಸೊ ಒಂದು ಕಾವೇರಿ ಟ್ರಾವೆಲ್ಸ್ ನನ್ನ ಪಿಕ್ ಮಾಡಿ ಅಲ್ಲಿಂದ ಮೆಜೆಸ್ಟಿಕಲ್ಲಿ ಡ್ರಾಪ್ ಮಾಡ್ತಾಯಿತ್ತು. ಸೊ ನಾನು ಅಲ್ಲಿ ಬಸ್ ಚೇಂಜ್ ಮಾಡಿಬಿಟ್ಟು ನಮ್ಮೂರಿಗೆ ಬರೋ ಬಸ್ಸಲ್ಲಿ ಬರಬೇಕಾಗಿತ್ತು. ಸೊ ಬಸ್ ಸಿಕ್ತು. ನಾನು ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್. ಸೊ ರೋಡ್ ಸೈಡಲ್ಲೆಲ್ಲ ಐ ಕುಡ್ ಸಿ ಆಲ್ ದೀಸ್ ಗಣೇಶಾಸ್ ಕ್ಯೂಟಾಗಿ ತುಂಬ ಚೆನ್ನಾಗಿ ಎಲ್ಲಿ ನೋಡಿದ್ರು, ಯಾವ ಕಡೆ ನೋಡಿದ್ರು ಇಟ್ಬಿಟ್ಟಿದ್ರು. ಲೇಟ್ ನೈಟ್ ಆಗಿದ್ರು ಎಲ್ಲ ಕಡೆ ಓಪನ್ ಇತ್ತು. ಬಿಕಾಸ್ ಹಬ್ಬದ ಸೀಸನ್ ಆಗಿದ್ದರಿಂದ ಬಾಳೆ ಎಲೆಗಳಾಗಿರ್ಬೋದು ಅಥವಾ ಹೂಗಳಾಗಿರ್ಬೋದು ಎಲ್ಲ ರೆಡಿ ಇತ್ತು. ಹಾಗೆ ಟ್ರಾಫಿಕ್ ಕೂಡ ತುಂಬ ಇತ್ತು ಬಿಕಾಸ್ ಪೀಪಲ್ ವರ್ ಟ್ರಾವೆಲಿಂಗ್ ಬ್ಯಾಕ್ ಟು ದೇರ್ ನೇಟಿವ್. ಸೊ ನಾನು ತುಂಬ ಟ್ರಾಫಿಕ್ ಮಧ್ಯೆ ಕಷ್ಟಪಟ್ಕೊಂಡು ಫೈನಲಿ ಮೆಜೆಸ್ಟಿಕ್ ಅಂತೂ ರೀಚ್ ಆದೆ. ಸೊ ಸಮ್ಹೌ ನನಗೆ ಬಸ್ಸು ಅಲ್ಲಿನ ಬಂದಿರಲಿಲ್ಲ, ನಾನು ಟ್ರಾವೆಲ್ ಮಾಡಬೇಕಾಗಿದ್ದಿದ್ದು ಬಸ್ಸು. ಸೊ ವಿ ವೇರ್ ವೇಟಿಂಗ್ ದೇರ್. ಅದಾದಮೇಲೆ ನನಗೆ ನಮ್ಮೂರಿಗೆ ಹೋಗೋ ಬಸ್ ಸಿಕ್ತು. ಸೊ ಅದಾದಮೇಲೆ ನಾನು ಅದನ್ನು ಹತ್ಕೊಂಡು ನನ್ನ ಸೀಟಲ್ಲಿ ಫಿಕ್ಸ್ ಆಗಿಬಿಟ್ಟೆ. ಅದಾದಮೇಲೆ ಫಸ್ಟ್ ನಾನು ಮಾಡಿದ ಕೆಲಸನೇ ನಿದ್ದೆ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ನಮ್ಮೂರು ಅಂದರೆ ಬಾಳೆಹೊನ್ನೂರು. ಸೊ ಅರೌಂಡ್ 5:30 5:45 ಹಂಗೆ ರೀಚ್ ಆದೆ. ಹೆಂಗೆ ರೀಚ್ ಆದೆ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಸೊ ದಿಸ್ ಇಸ್ ದ ಬಸ್, ಇದರಲ್ಲೇ ನಾನು ಬಂದಿದ್ದಿದ್ದು. ಸೊ ಹೆಂಗೆ ರೀಚ್ ಆದೆ ಅಂತಲೇ ಗೊತ್ತಾಗಿಲ್ಲ ಬಿಕಾಸ್ ಫುಲ್ ನಿದ್ದೆ. ಎಷ್ಟು ನಿದ್ದೆ ಬಂದಿತ್ತಂದರೆ ಕಂಡಕ್ಟ್ರನ್ನ ಬಂದುಬಿಟ್ಟು ಎಬ್ಸ್ಬಿಟ್ರು. ಅದಾದಮೇಲೆ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಪಿಕ್ ಮಾಡೋಕ್ಕೆ ಪರ್ಸು ಅಂತ ನಮ್ಮ ಆಟೋ ಅವ್ರು ಬರ್ತಾರೆ ಅಂದ್ಬಿಟ್ಟು. ಆಮೇಲೆ ಮನೆಗೆ ಬಂದೆ. ನನ್ನ ಬ್ರದರ್ಸ್ ನನ್ನ ಸಖತ್ತಾಗೆ ವೆಲ್ಕಮ್ ಮಾಡಿದ್ರು. ಸೊ ಇದಾಗಿತ್ತು ನನ್ನ ಟ್ರಾವೆಲ್ ಜರ್ನಿ. ಬಾಯ್ ಬಾಯ್.